ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ಜಲದ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗ. ಪ್ರಥಮದಲ್ಲಿ ಆರಾಧ್ಯ ಗುರುದೇವರನ್ನ ಭಕ್ತಿಯಿಂದ ಹೃದಯದಲ್ಲಿ ಧ್ಯಾನಿಸಿಕೊಂಡು ಈ ನಾಡು ಕಂಡ ಮಹಾನ್ ಸಂತ ಕಾವ್ಯ ಕಿಮ್ಮತ್ತನ್ನು ನೂರ್ಮಡಿಗೊಳಿಸಿದಂತಹ ಶ್ರೀಮಠದ ನಮ್ಮೆಲ್ಲರ ಪರಮಾರಾಧ್ಯ ಗುರುಗಳಾಗಿರುವಂತಹ ಪರಮ ಪೂಜ್ಯ ಶ್ರೀಮಠ ನೆರಗಿನ ಪ್ರಣವ ಸ್ವರೂಪ ಶಿವಕುಮಾರ ಶಿವಯೋಗಿಗಳ ಚರಣಾರವಿಂದ ನತಮಸ್ತಕನಾಗಿ ಯಾವತ್ತೂ ಶ್ರೀಮಠದ ಪೀಠಾಧ್ಯಕ್ಷರಾಗಿ ನಮ್ಮನ್ನೆಲ್ಲರನ್ನೂ ಕೂಡ ಪಡೆಯುತ್ತಿರುವಂತಹ ಶ್ರೀಮಠ ನೆರಗಿನ ಪ್ರಣವ ಸ್ವರೂಪ ಸಿದ್ಧಲಿಂಗಪ್ಪಗಳ ಚರಣಾರವಿಂದಗಳು ಕೂಡ ನತಮಸ್ತಕನಾಗಿ ಶ್ರೀಮಠದ ಉತ್ತರಾಧಿಕಾರಿಗಳು ಪರಮ ಪೂಜ್ಯರ ಕರಕಮಲ ಸಂಜಾತರಾಗಿರ್ತಕ್ಕಂಥ ಪರಮ ಪೂಜ್ಯ ಕಿರಿಯ ಶ್ರೀಗಳ ಅಡೆಯಾವರನ್ನು ಕೂಡ ಅನಂತ ಭಕ್ತಿಯ ಸಾಷ್ಟಾಂಗ ಪ್ರಣಾಮ ಸಮರ್ಪಣೆ ಮಾಡಿ ಇವತ್ತಿನ ಶಿವತತ್ವ ಚಿಂತನಾ ಗೋಷ್ಠಿಯ ವಿಷಯವನ್ನು ಕುರಿತು ಮಾತಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಮಲ್ಲಪರಂ ಸರ್ ಅವರಲ್ಲೂ ಕೂಡ ನನ್ನ ಶರಣಾರ್ಥನ ಸಮರ್ಪಣೆ ಮಾಡಿ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಹರವರ ಚನ್ನಮೂರ್ತಿಗಳಲ್ಲೂ ಕೂಡ ಅನಂತ ಶರಣಾರ್ಥನ ಸಮರ್ಪಣೆ ಮಾಡಿ, ವೇದಿಕೆ ಮುಂಭಾಗ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಶರಣ ತಂದೆ ತಾಯಂದಿರಲ್ಲಿ ವಿದ್ಯಾರ್ಥಿಗಳಲ್ಲಿ ನನ್ನ ಅನಂತ ಶರಣಾರ್ಥಿಗಳನ್ನು ಹೇಳ್ತಾ, ಇವತ್ತು ಶಿವತತ್ವ ಚಿಂತನಾ ಗೋಷ್ಠಿಯ ವಚನ ನಿರ್ವಚನೆಯ ಭಾಗ ನನ್ನ ಪಾಲಿಗೆ ಬಂದದ್ದಾಗಿದೆ. ಇವತ್ತು ನಾವೆಲ್ಲರೂ ಕೂಡ ಈಗ ಎರಡನೆಯ ಗೋಷ್ಠಿ ಅಂದರೆ ಕೈವಲ್ಯ ಸಾಹಿತ್ಯ ಅಂತಕ್ಕಂಥ ವಿಷಯನ ಕುರಿತು ಇದಾಗಲೇ ಇದು ಎರಡನೇ ಗೋಷ್ಠಿ ಅಂತ ಹೇಳಿ ನಾನು ಕೂಡ ಭಾವಿಸಿದ್ದೇನೆ. ಈ ಕೈವಲ್ಯ ಸಾಹಿತ್ಯ ಅನ್ನುವಂಥದ್ದು ಬಹಳ ದೊಡ್ಡ ವಿಸ್ತಾರವಾಗಿರ್ತಕ್ಕಂಥ ರೂಪವನ್ನ ಪಡೆದುಕೊಂಡಿರುವಂಥದ್ದು. ಕೈವಲ್ಯ ಅನ್ನುವಂಥ ಪದವೇ ಇದು ಎಲ್ಲ ಕಾಲಕ್ಕೂ ಕೂಡ, ಅದು ಎಲ್ಲ ಸಾಹಿತ್ಯದಲ್ಲೂ ಕೂಡ ಅದು ತನ್ನ ನೆಲೆಯನ್ನ ಉಳಿಸಿಕೊಂಡು ಬಂದಿರುವಂಥದ್ದು. ಹೀಗಿರುವಂತ ಒಂದು ಸಮಯದಲ್ಲಿ ಆ ಕೈವಲ್ಯ ಅಂತಕ್ಕಂಥದ್ದನ್ನ ನಾವೇನಾದ್ರೂ ವಿವರಣೆ ಮಾಡ್ತಾ ಹೋದ್ರೆ ಅದು ಬಹಳಷ್ಟು ದೊಡ್ಡ ವಿಶಾಲವಾಗಿರ್ತಕ್ಕಂಥ ಅರ್ಥ ತೆಗೆದುಕೊಳ್ಳುತ್ತೆ. ಅದಕ್ಕೆ ಸಮಾನಾರ್ಥಕವಾಗಿರ್ತಕ್ಕಂಥ ಒಂದು ಪದವನ್ನು ಹೇಳಬೇಕು ಅಂತಂದ್ರೆ ಕೈವಲ್ಯ ಅಂತಂತಂದ್ರೆ ಮುಕ್ತಿ ಅನ್ನುವಂಥ ಒಂದು ಸಮಾನಾರ್ಥಕ ಪದವನ್ನ ಅದಕ್ಕೆ ನಾವು ಹೇಳಬಹುದಾಗಿದೆ. ಹೀಗಿರ್ತಕ್ಕಂಥ ಈ ಕೈವಲ್ಯ ಹೇಗೆ ಕಾಲದಿಂದ ಕಾಲಕ್ಕೆ ನಡೆದುಕೊಂಡು ಬಂದಿದೆ ಅಂತ ಹೇಳೋದನ್ನಾದ್ರೆ ನಾನು ಕೊನೆಗೆ ವಚನವನ್ನ ನಿಮ್ಮ ಮುಂದೆ ಸಾದರಪಡಿಸ್ತೇನೆ. ಮೊದಲಿಗೆ ಕೈವಲ್ಯ ಅಂತಂದ್ರೆ ಸನಾತನ ಧರ್ಮಗಳೊಳಗಡೆ ಹೇಳ್ತಾರೆ, ಅಷ್ಟಾಂಗ ಯೋಗದ ಅಂತಿಮ ಗುರಿಯೇ ಕೈವಲ್ಯ ಅನ್ನುವಂಥ ಮಾತನ್ನ ಅಲ್ಲಿ ಹೇಳ್ತಾರೆ. ಹಾಗೆ ಪತಂಜಲಿ ಯೋಗದಲ್ಲೂ ಕೂಡ ಆ ಸೂತ್ರಗಳ ಭಾಷೆಯನ್ನು ಬರೀಬೇಕಾದ್ರೆ 4ನೇ ಅಧ್ಯಾಯದಲ್ಲಿ ಕೈವಲ್ಯ ಪಾದ ಅಂತಕ್ಕಂಥ ಒಂದು ಅಧ್ಯಾಯವನ್ನ ಬರೆದು ಅಲ್ಲಿ ಹೇಳ್ತಾರೆ, ಎಲ್ಲ ಬಂಧಗಳಿಂದ ಸ್ವಾತಂತ್ರ್ಯವನ್ನು ಪಡೆದ ಯೋಗಿಯ ಸಂಪೂರ್ಣ ನಿಜವಾದ ಪ್ರಜ್ಞೆ ಸಮಾಧಿ ಸ್ಥಿತಿ ಅಂತ ಕೈವಲ್ಯ ಅನ್ನೋದನ್ನ ಅಲ್ಲಿ ಹೇಳ್ತಾರೆ. ಹಾಗೆ ನಮ್ಮ ಉಪನಿಷತ್ತುಗಳೊಂದಿದ್ದಾವೆ, 108 ಉಪನಿಷತ್ತುಗಳಲ್ಲಿ ಆ ಕೈವಲ್ಯದ ಉಲ್ಲೇಖ ಆಗ್ತದೆ. ಆ ಕೈವಲ್ಯ ಅಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಅಲ್ಲಿ ನಾವೆಲ್ಲರೂ ಕೂಡ ಈ ಕೈವಲ್ಯ ಮುಕ್ತಿ ಅಂತಕ್ಕಂಥದ್ರಲ್ಲಿ ಅನೇಕ ತತ್ವದರ್ಶನಗಳನ್ನ ಪಡ್ಕೊಂಡು ಬರ್ತಾ ಇರ್ತೀವಿ. ಅಲ್ಲಿ ಸಾಲುಕ್ಯ, ಸಾಮೀಪ್ಯ, ಸಾರೋಪ್ಯ ಮತ್ತು ಸಾಯುಜ್ಯ ಅಂತ ಹೇಳಿ ಏನು 4 ನೆಲೆಗಳನ್ನ ಹೇಳ್ತಾರ, ಅವೆಲ್ಲವನ್ನೂ ಕೂಡ ಮೀರಿದ್ದು ಯಾವುದು ಅಂದ್ರೆ ಅದು ಕೈವಲ್ಯ ಅಂತಕ್ಕಂಥ ಒಂದು ಸ್ಥಿತಿಯನ್ನ ಅಲ್ಲಿ ಹೇಳ್ತಾರೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರವನ್ನು ಹೇಳಬೇಕು ಅಂತಂದ್ರೆ, 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ನಂತರ ವೀರಶೈವ ಧರ್ಮವು, ಲಿಂಗಾಯತ ಧರ್ಮವು ದಕ್ಷಿಣ ಭಾರತದಲ್ಲಿ ಬೆಳವಣಿಗೆಯನ್ನ ಕಂಡಿತು. ಆ ಕಾಲದಲ್ಲಿ ಲಿಂಗಾಯತ ಧರ್ಮವನ್ನು, ವೀರಶೈವ ಧರ್ಮವನ್ನ ಅದ್ವೈತದೊಂದಿಗೆ ಸಮೀಕರಣ ಮಾಡ್ತಕ್ಕಂಥ ಅನೇಕ ಪ್ರಯತ್ನಗಳು ನಡೀತು ಅಂತ ಹೇಳಿ ಸಾಹಿತ್ಯದಲ್ಲಿ ಉಲ್ಲೇಖ ಆಗ್ತದೆ. ಆ ಒಂದು ಕಾಲಘಟ್ಟದಲ್ಲಿಯೇ ಈ ಏನು ಅನೇಕ ಕೆಲವೊಂದಿಷ್ಟು ಅನುಭಾವಿಗಳು ಆ ಒಂದು ಅದ್ವೈತದೊಂದಿಗೆ ಸಮೀಕರಣಗೊಳಿಸುವ ಪ್ರಯತ್ನದೊಳಗಡೆ ಪಟ್ಟುಕೊಂಡಿರ್ತಕ್ಕಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಸಾಹಿತ್ಯ ಅಂದ್ರೆ ಅದು ಕೈವಲ್ಯ ಸಾಹಿತ್ಯ. ಅಂದ್ರೆ ನಿಜಗುಣ ಶಿವಯೋಗಿಗಳ ಕಾಲದಲ್ಲಿ, ಅವರ ಕಾಲಘಟ್ಟದಲ್ಲಿ ಹುಟ್ಟುಕೊಡಕ್ಕಂಥ ಸಹ ಅವರು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಕೈವಲ್ಯ ಅಂತಾನೆ ಹೆಸರು ಕೊಟ್ಟುಕೊಂಡು ತಮ್ಮ ಸಾಹಿತ್ಯವನ್ನು ರಚನೆ ಮಾಡ್ತಾ ಹೋಗ್ತಾರೆ. ಅಂತ ಒಂದು ಕಾಲಘಟ್ಟದಲ್ಲಿ ಹುಟ್ಟುಕೊಟ್ಟಿರ್ತಕ್ಕಂಥ ಸಾಹಿತ್ಯ ಅದು ನಿಜಗುಣ ಶಿವಯೋಗಿಗಳಿರಬಹುದು, ಹಾಗೆ ಷಡಕ್ಷರ ದೇವ ಮಕ್ಕಳ ಷಡಕ್ಷರ ಶಿವಯೋಗಿಗಳಿರಬಹುದು, ಹಾಗೆ ಮಹಲಿಂಗರಿರಬಹುದು, ಹಾಗೆ ಚಿದಾನಂದ ಅವರು ಇರಬಹುದು. ಇವರೆಲ್ಲರೂ ಕೂಡ ಆ ಒಂದು ಅದ್ವೈತ ಪರಂಪರೆಗೆ ಅದನ್ನು ಸಮೀಕರಣಗೊಳಿಸತಕ್ಕಂಥ ಆ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥ
ರೀತಿಯೊಳಗಡೆ ತಮ್ಮ ಸಾಹಿತ್ಯವನ್ನ ರಚನೆ ಮಾಡ್ತಾ ಹೋದ್ರು. ಹಾಗೆ ಈ ಕೈವಲ್ಯ ಅನ್ನೋದು ಎಷ್ಟು ಮಟ್ಟಿಗೆ ಅದು ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನ ಪಡ್ಕೊಂಡಿದೆ ಅಂತಂದ್ರೆ, ಅಸ್ಸಾಂನ ಒಂದು ರಾಜ್ಯದಲ್ಲಿ ಒಂದು ಬುಡಕಟ್ಟು ಜನಾಂಗ ಇದೆ. ಆ ಬುಡಕಟ್ಟು ಜನಾಂಗ ಕೈಬರ್ತ್ ಮತ್ತು ಜಲಿಯೂಟ್ ಅಂತ ಕರೀತಾರೆ. ಆ ಜನಾಂಗವು ಕೂಡ ಅಸ್ಸಾಂ ರಾಜ್ಯದಲ್ಲಿ ತನ್ನ ಮೂಲ ಧರ್ಮ ಯಾವುದಪ್ಪ ಅಂತಂದ್ರೆ ಕೇವಲೀಯ ಧರ್ಮ ಅಂತ ಹೇಳಿ ಅವರು ಇವತ್ತು ಕೂಡ ಹೇಳ್ಕೊಂಡು ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟ ಆಚರಣೆ ಒಳಗಡೆ ಅದನ್ನ ನಡ್ಕೊಂಡು ಬರ್ತಾಕಂತಕ್ಕಂಥ ಸನ್ನಿವೇಶಗಳು ಇವತ್ತಿದಾವು. ಹಾಗಾಗಿ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾರೆ, ಇಷ್ಟೆಲ್ಲ ಮಾಡ್ತಕ್ಕಂಥ ನಮ್ಮ ಶರಣ ಪರಂಪರೆ ಒಳಗಡೆ ಕೈವಲ್ಯ ಅನ್ನುವಂಥದ್ದನ್ನ ಹೇಗೆ ನೋಡಿದ್ದಾರೆ ಅಂತಕ್ಕಂಥದ್ದನ್ನ ಬೇರೆಲ್ಲ ಸಾಹಿತ್ಯದೊಳಗಡೆ ಕೈವಲ್ಯ ನೋಡೋದೇ ಬೇರೆ ಆಗಿದೆ, ಆದ್ರೆ ಶರಣ ಸಾಹಿತ್ಯದೊಳಗಡೆ ಕೈವಲ್ಯ ನೋಡೋದೇ ಬೇರೆ ಆಗಿದೆ. ಅದನ್ನ ಕೇವಲ ಒಂದು ವಚನದಲ್ಲಿ ಅದನ್ನ ವಿವರಣೆ ಮಾಡಕ್ ಹೋಗುದಿಲ್ಲ, ವಚನವನ್ನ ಮಾತ್ರ ಹೇಳಿ ನಾನು ಮಾತಾಡೋದನ್ನು ಮುಗಿಸ್ತೇನೆ. ಶರಣರು ಹೇಳ್ತಾರೆ ಕೈವಲ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ, ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೇಳಿದಯ್ಯ, ಕೈಲಾಸವೆಂಬುದೊಂದು ಭೂಮಿಯ ಮೇಲಿರುವ ಹಾಡು ಬೆಟ್ಟ, ಅಲ್ಲಿರುವ ಮುನಿಗಳೆಲ್ಲರೂ ಜೀವಗಳ್ಳರು, ಅಲ್ಲಿದ್ದ ಚಂದ್ರಶೇಖರರು ಬಹು ಎಡ್ಡ, ಇದರ ಆಡಂಬರಬೇಕಯ್ಯ, ಎನ್ನ ಪುರಾತನರಿಗೆ ಸದಾಚಾರದಿಂದ ವರ್ತಿಸಿ ಲಿಂಗಾಂಗ ಸಾಮರಸ್ಯವ ತಿಳಿದು ನಿಮ್ಮ ಪಾದ ಪದ್ಮಗಳು ಬಯಲಾದ ಪದವೇ ಕೈಲಾಸವಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಅಂತ ಹೇಳಿ ಶರಣರು ತಮ್ಮ ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಕೈವಲ್ಯ ಅನ್ನುವಂಥದ್ದು ಏನೆಲ್ಲ ನಾವು ಕಲ್ಪನೆಗಳನ್ನ ಮಾಡ್ಕೊಂಡಿದೀವಿ ಆ ರೀತಿಯಾಗಿರುವಂತದ್ದಲ್ಲ, ಅದು ಎಲ್ಲಿದೆಯಪ್ಪ ಅಂತಂದ್ರೆ ಕೂಡಲ ಸಂಗನ ಶರಣರಲ್ಲೇ ಕೈವಲ್ಯ ಇರುವಂತದ್ದು ಅಂತ ಹೇಳಿ ಒಂದು ಲಿಂಗಾಯತ ಧರ್ಮ ಅನ್ನೋದು ಪ್ರತಿಪಾದನೆ ಮಾಡುವಂಥದ್ದು. ಅದನ್ನೇ ಕೈವಲ್ಯ ಅಂತ ಹೇಳಿ ಅದನ್ನ ಹೆಚ್ಚು ಹೊರೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸಿಕೊಂಡು ನನ್ನೆರಡು ಮಾತುಗಳನ್ನ ಪರವಪುರುಷರ ಪಾದಾರಗಳಿಗೆ ಅರ್ಪಣೆ ಮಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೆ.